ಹಾ ಒಳ ಬರಪ್ಪ ಕರ್ಕೊಂಬ ಹುಡುಗಿನ. ನಾ ಮೊದಲನೇ ಸಲ ನಮ್ಮ ಮನೆ ಬರಾಕತ್ತಿ. ವೆಲ್ಕಮ್ ಟು ಮೈ ಹೌಸ್. ನಂಗೆ ಭಾಳ ಖುಷಿ ಆಗತೈತಿ. ಭಾಳ ಚಂದ ಐತಿ ನಿಮ್ಮ ಮನೆ. ವಾವ್, ಎಷ್ಟು ಚೆನ್ನಾಗೈತಲ್ಲ ಇದು. ರೀ ಮತ್ತೆ ಇವ್ರದ್ದು ರಿಸೆಪ್ಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಲ್ಲ, ನಾಳೆ ಮಾಡಿಸ್ಬಿಡೋಣ. ಬಡ ಬಡ ಎಲ್ಲರಿಗೂ ಫೋನ್ ಹಚ್ಚಿರಿ, ಎಲ್ಲ ರಿಲೇಟಿವ್ಸಿಗೆ ಎಲ್ಲರಿಗೂ ಕಾರ್ಡ್ ಕೊಡೋಕ್ಕಾಗಲ್ಲ, ಅರ್ಜೆಂಟ್ ಅಂತ ಹೇಳ್ರಿ. ಇಲ್ಲಾಂದ್ರೆ ಕಾರ್ಡ್ ಪ್ರಿಂಟ್ ಮಾಡಿಸಿ ಯಾರ್ಯಾರಿಗೆ ನೀವು ಕೊಟ್ಟು ಕಳಿಸ್ತಲ್ಲ ಒಂದು 4-5 ಕಾರ್ಡ್ ಕಳಿಸಿ ಯಾರ್ಯಾರಿಗೆ ಕೊಡ್ಬೇಕಂತ ಹಂಗಲ್ಲ ಏನು ಕೊಟ್ಟು ಕಳಿಸ್ಬಿಡ್ರಿ. ಆಮೇಲೆ ದೂರ ದೂರ ಇದ್ದವ್ರಿಗೆ ಫೋನ್ ಮಾಡಿಬಿಡ್ರಿ. ಮತ್ತು ಛತ್ರ ಪತ್ರ ಎಲ್ಲ ಎಷ್ಟಾಗುತ್ತೆ ನೋಡಿರಿ, ಆದಷ್ಟು ಜಲ್ದಿ ಬುಕ್ ಮಾಡಿಬಿಡ್ರಿ. ಎಷ್ಟರ ಆಗಲಿ ಅರ್ಜೆಂಟಿಗೆ ಅಂದರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಹಿಂಗಾರ ಮಾಡಿ ಬುಕ್ ಮಾಡಿಬಿಡ್ರಿ. ಏನು ಅಡಿಗೆದು ಪಡಿಗೆದು ಅವರೆಲ್ಲ ಇದಕ್ಕೆ ಕಾಂಟ್ಯಾಕ್ಟ್ ಕೊಡ್ತಾರಲ್ಲ ಹಂಗೆಲ್ಲ ಕೊಟ್ಬಿಡ್ರಿ. ನಾನು ಇವತ್ತು ಮಧ್ಯಾಹ್ನದಾಗ ಹೋಗಿ ನನ್ನ ಸೊಸೆನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಮಗನ ಇಬ್ಬರನ್ನ ಕರ್ಕೊಂಡು ಆಕೆಗೆ ಯಾವ ಬೇಕು ಡ್ರೆಸ್ ತೊಗೊಳ್ಳಿ, ಆಕೆಗೆ ಸೀರೆ ಒಡವೆ ವ್ಯವಸ್ಥೆ ಎಲ್ಲ ತೊಗೊಂಡು ಅಲ್ಲೇ ಅಂಗಡಿ ಒಳಗೆ ಬ್ಲೌಸ್ ಎಲ್ಲ ಇರ್ತಾರಲ್ಲ ಅಲ್ಲೇ ಹೊಲಿಸೇ ಬಿಡ್ತೀನಿ. ಎಲ್ಲ ಗೆಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ನಾಳೆ ಇಟ್ಕೊಂಡ್ಬಿಟ್ರೆ ಚಲೋ ಆಗುತ್ತೆ. ಹಿಂಗಾರ ಮಾಡಿ ನಾಳೆ ಮಾಡಿಬಿಡ್ರಿ. ಓ ಸಮಾಧಾನ ಸಮಾಧಾನ. ಏನ್ ಸುಸಿ ಬಂದ್ಲಂತ ಕಾಲ್ ನೆಲ್ ಮೇಲೆ ನಿಲ್ಲವಲ್ವಲ್ಲ. ಆಯ್ತು ನೀ ಹೇಳ್ದಂಗ ಆಗ್ಲಿ. ಇವಾಗ ಕುತ್ಕೊಂಡು ಫೋನ್ ಹಚ್ಚಿ ಎಲ್ಲ ರೆಡಿ ಮಾಡ್ತೀನಿ. ಮತ್ತೆ ಕಾಂಟ್ರಾಕ್ಟ್ನವ್ರನ್ನ ಇಲ್ಲೇ ಕರೆಸ್ತೀನಿ. ಅವರೆಲ್ಲ ಅಡಿಗೆಲಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಅವರೇ ರೆಡಿ ಮಾಡ್ತಾರೆ. ನೀನೊಂದ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಾ, ಆಯ್ತಾ? ಸರಿ ವಿಕಾಸ್, ಹೋಗು ಆಕೆಗೆ ನಿನ್ನ ರೂಮ್ ತೋರಿಸು. ಇಬ್ರು ಫ್ರೆಶ್ ಆಗ್ಬೇಕು. ಜಲ್ದಿ ಬರ್ರಿ, ಹೋಗ್ಬಿಡೋಣ. ಮತ್ತೆ ಲೇಟ್ ಆದ್ರೆ ಅಲ್ಲಿ ಮತ್ತೆ ಆರ್ಸಕ್ಕೆ ಸೀರೆಗೆ ಆರ್ಸಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಜಲ್ದಿ ಹೋಗಿ ರೆಡಿ ಬರ್ತೀರಾ? ಆಯ್ತು ಮಮ್ಮಿ, ಹೋಗ್ತೀನಿ. ರೂಮು ಮನಿ ಎಲ್ಲ ತೋರಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀವಿ. ಅಪ್ಪ ನಾನು ಹೋಗಿ ಬಡ ನಾನು ಒಂಚೂರು ಸೀರೆಗೆ ಉಟ್ಕೊಂಡು ರೆಡಿ ಆಗ್ತೀನಿ. ರೀ ಬರ್ರಿ ಹೋಗೋಣ. ಏನ್ ಮರೈತಿ, ನೀ ಸೀರೆ ಉಟ್ಕೊಳಕ್ ನಾನೇ ಬರ್ಬೇಕಾ? ಏನ್ ಸೀರೆ ನೀ ಯಾರು ಉಟ್ಕೋಬೇಕು ಅಂತ ನಾನು ಹಚ್ಕೊಡ್ಬೇಕನ? ಅಯ್ಯ, ನಿಮಗಂತ ಒಂಚೂರು ವಯಸ್ಸಾತು, ಬುದ್ಧಿ ಬರಲಿಲ್ಲ ನೋಡು. ಬರೀ ಸುಮ್ಮನೆ ಒಂಚೂರು ಏನು ಹೇಳ್ತೀನಿ. ನಡಿ. ಊರೆಲ್ಲ ಇಡೀ ಸುತ್ತಮುತ್ತ ಎಲ್ಲ ಮೇಂಟೈನ್ ಮಾಡತ್ ನಾನು, ನನ್ನ ಮೇಂಟೈನ್ ಮಾಡಕ್ಕೆ ನೀನು. ಬಾ, ನಾನು ರೂಮ್ ತೋರಿಸ್ತೀನಿ, ಹಂಗ ಎಲ್ಲ ತೋರಿಸ್ತೀನಿ. ಬಾ ನಡಿ ಹೋಗೋಣ. ಹಾಲ್ ಇದು. ಅಪ್ಪ ಯಾರ ಮಿನಿಸ್ಟ್ರು ಅವ್ರ ಜೊತೆಗೆ ಎಲ್ಲ ಫ್ರೆಂಡ್ಸ್ ಬರ್ತಾರಲ್ಲ, ಅದು ಪರ್ಸನಲಿ ಮಾತಾಡೋ ಏನಾರು ಇರ್ತಾವಲ್ಲ ಅವಾಗ ಕರ್ಕೊಂಡು ಕೂಡೋದು. ಜನರಲ್ ಹಾಲ್ ಕೆಳಗೈತಿ, ಆಮೇಲೆ ಮತ್ತೆ ಫ್ಯಾಮಿಲಿದು ಒಳಗೈತಿ. ಇದು ಓನ್ಲಿ ಆಫೀಸಿಯಲ್. ಹೆಂಗೈತಿ? ಚೆನ್ನಾಗೈತಾ? ಸೂಪರ್ ಆಗೈತಿ. ವೆಲ್ಕಮ್ ಟು ಮೈ ಬೆಡ್ರೂಮ್. ಇದು ನಿಮ್ಮ ಬೆಡ್ರೂಮಾ? ವಾವ್, ಸೂಪರ್ ಐತಿ, ಚೆನ್ನಾಗೈತಿ. ಆಗ ನನ್ನ ಬೆಡ್ರೂಮ್ ಆಗಿತ್ತು, ಇವಾಗ ನಮ್ಮಿಬ್ಬರು ಬೆಡ್ರೂಮು. ನಮ್ಮಿಬ್ಬರು ಬೆಡ್ರೂಮ್ ಹೆಂಗೈತಿ? ಚಂದೈತಲ್ಲ? ಯಾಕ ನಾಚ್ಕೊಳಕತ್ತಿಲ್ಲ? ಮತ್ತೆ ಕೆಂಪಗೈತೆ ಎದ್ರ ಸಲುವಾಗಿ? ನಮ್ಮಿಬ್ಬರು ಬೆಡ್ರೂಮ್ ಅದಕ್ಕೆ ನಾಚಿ ಬಂತೀರಿ? ಮತ್ತೆ ನಾಚಿಕೆಗಲ್ಲ ಮತ್ತೆ ಹೆಂಗ್ ನಾಚ್ಕೊಂಡ್ರೆ ಹೆಂಗಪ್ಪ? ಅಯ್ಯೋ ದೇವ್ರಿ, ನಾವಿಬ್ರು ಮದುವೆಗೆ ಈಗ ಹಿಂಗೆಲ್ಲ ನಾಚ್ಕೋದ್ ಬಿಟ್ಬಿಡ್ಬೇಕು. ಹೋಗ್ರಿಪ್ಪ, ನಿಮ್ಗಂತೂ ಗಂಡ್ಮಕ್ಳಿಗೆ ನಾಚಿಕೆ ಅನ್ನೋದೇ ಇರಲ್ಲ. ನಮಗ್ ಹಂಗಲ್ಲ, ಹೆಣ್ಮಕ್ಳಿಗೆ ನಮ್ಗೆ ನಾಚಿಕೆ ಆಗುತ್ತೆ. ನಾಚಿಕೊಂಡ್ರು ಚಂದ ಕಾಣ್ತಿದಿ. ಏ ವಿಕಾಸ್, ಆಯ್ತೇನೋ ರೆಡಿ ಆದ್ರೆ? ಅಯ್ಯೋ ಅತ್ತಿಯರ್ ಕರೆಕತ್ತೀರಿ ಅಲ್ಲಿ. ಮಮ್ಮಿ ಆಯ್ತಾಯ್ತು, ರೆಡಿ ಆದ್ವಿ. ಏನ್ರಿ ನಂಗಿನ್ನ ನಾಚಿಕೆ ಆಗುತ್ತೆ ನಂಗೆ. ಸರಿ, ಇಲ್ಲೇ ನೋಡಿ ವಾಶ್ರೂಮ್. ಹೋಗ್ ಬಡ ಫ್ರೆಶ್ ಆಗಿ ಬಾ. ನಾನು ಡ್ರೆಸ್ ಯಾವ್ದು ಹಾಕೋಬೇಕು? ಇದು ಚೆನ್ನಾಗೈತಿ. ಸುಮ್ಮನೆ ನಾನು ಅನ್ಸುತ್ತು ಮಕ್ಕಳಿಗೆ ತಕೊಂಡು ಸದ್ಯ ಬಾ ಬಾ. ಸರಿ ಆಯ್ತು, ಹೋಗ್ತೀನಿ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಂಗೆ ನಂಗೆ ಜಾಸ್ತಿ ಸೀರೆ ಬೇಡ್ರಿ, ನಂಗೆ ಸ್ವಲ್ಪ ಡ್ರೆಸ್ ಆದ್ರೆ ಕಂಫರ್ಟ್ ಆಗುತ್ತೆ. ನೀವು ಹೇಳ್ತೀರಾ ಅತ್ತಿಗೆ? ಅಯ್ಯೋ ಅದಕ್ಕೇನಂತ, ನಮ್ಮ ಮಮ್ಮಿ ಇಂಥವಕ್ಕೆಲ್ಲ ಯಾವುದೂ ಏನು ಮಾಡಂಗಿಲ್ಲ. ಅಲ್ಲಿ ಹೋಗಿ ನೋಡು, ನಿಂಗೆ ಏನು ಬೇಕು ಅದೇ ಅಂತ. ಈ ಕಂಡೀಷನ್ ಹಿಂಗ ಅಂತ ಏನಿಲ್ಲ. ಅದ್ರ ಬಗ್ಗೆ ನೀನು ಯಾವ ಚಿಂತೆ ಮಾಡ್ಬೇಡ. ಏ ಬಾಲೆ ಇಲ್ಲಿ, ಅವಾಗಿಂದ ಒಟ್ಟ ಕೈ ಸಿಗುವಲ್ಲಿ ಗಿತ್ತಾಗ ಅಂತ ಪುಟುಕು ಅಂತ ಓಡಾಡಕತ್ತಿದಿ. ಒಂಚೂರು ಬಾ ಇಲ್ಲಿ. ಏನ್ರಿ ನಿಮ್ದು? ಅಲ್ಲಿ ನೋಡ್ರೆ ಜನ ಮಾತಾಡ್ಸ್ಬೇಕು, ಅವ್ರನ್ನ ಕರಿಬೇಕು, ಅವರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕು. ಏನು ಸ್ವಲ್ಪ ಆಯ್ತಾ? ಇಲ್ಲ ಈ ಬಂದವ್ರು ಮಾತಾಡ್ಸಿಲ್ಲ ಅಂದ್ರೆ ಚಂದ ಕಾಣುತ್ತೇನ್ರಿ? ಆ ಹುಡುಗರು ನೋಡಿದ್ರೆ ಎಷ್ಟೊತ್ತಾಯ್ತು ಸ್ಟೇಜ್ ಮೇಲೆ ನಿಂತಾವು, ಅವಕ್ಕೆ ಊಟಕ್ಕೆ ಇದು ಮಾಡ್ಬೇಕು ಎಷ್ಟೊತ್ತಾಯ್ತು. ಅಡಿಗೆ ನೋಡ್ರಿ ಅಲ್ಲೆಲ್ಲ ಕರೆಕ್ಟ್ ಐತೆ ಹೋಗಿಲ್ಲ. ಸುಮ್ಮನೆ ಏನು ಹೇಳ್ರಿ ನಿಮ್ಮ ಬಡ ಅಲ್ಲ, ನಾನು ಇಷ್ಟೆಲ್ಲ ಮೇಂಟೈನ್ ಮಾಡ್ದಾದ್ನೆ ಸುಮ್ಮನೆ ನಿಂತೀನಿ. ನನ್ನ ಫ್ರೆಂಡ್ಸ್ ಮಿನಿಸ್ಟ್ರು, ಪಿ ಅಂತೀನಿ, ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, MP MLA ಅವರೆಲ್ಲ ಬಂದ್ರು ನಾನಿಷ್ಟು ಓಡಾಡಕತ್ತಿಲ್ಲ. ನೀನೇನಿ ಅಲ್ಲಿ ಬಾರಿ ಬಿಡವ ಮಗನ ಮದ್ವಿಗೆ ಅಂತಂದು ಏನು ಕಾಲ್ ನೆಲ ಮೇಲೆ ನಿಂದ್ರವಲ್ಲ ಬಿಡು. ಏನು ಓಡಾಟ ಬಾ 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 ಬಾ. ಅಲ್ರಿ, ಮಿನಿಸ್ಟರ್ ಮಗನ ಮದುವೆ ಅಂದ್ರೆ ಮತ್ತೆ ಮಂದಿ ಬರಲ್ಲೇನ್ರಿ? ಎಲ್ಲ ಮಂದಿ ಬಂದವರಿಗೆ ನಾವು ಚೆಂದಾಗಿ ರೆಸ್ಪಾನ್ಸಿಬಲ್ ಮಾಡಿ ಚೆಂದ ನಕ್ಕೊಂತ ಮಾತಾಡಿಸಿ ಅವ್ರಿಗೂ ಖುಷಿ ಆಗ್ತೈತಿ. ಹಂಗಂತ ನಾವು ಸೊಪ್ಪು ಮಾಡ್ಕೊಂಡು ಕಾಲು ಹಾಕೊಂಡು ಕುಂತ್ರೆ ಅವರು ಏನು ಅನ್ಕೊಳಂಗಿಲ್ಲ. ಅದಕ್ಕೆ ಅವ್ರಿಗೆ ಬಂದವರಿಗೆ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗೋದಿಲ್ಲ. ಅವ್ರು ಬಂದವರನ್ನ ಮಾತಾಡ್ಸೋದು, ಸ್ಟೇಜಿಗೆ ಕಳಿಸೋದು, ಆಮೇಲೆ ಯಾರ್ಯಾರು ಬಂದಾರ ನಮ್ಗೆ ಆಪ್ತರು ನಾವೆಲ್ಲ ಹೇಳಿದವ್ರು ಬಂದಾರ ಇಲ್ಲ, ಇದೆಲ್ಲ ತಿಳ್ಕೊಬೇಕಲ್ರಿ. ಏನಪ್ಪ ನಿಮ್ಗೆ ಗೊತ್ತಾಗಲ್ಲ, ಅದೆಲ್ಲ ಹೆಣ್ಮಕ್ಳು ಲೆಕ್ಕಾಚಾರ. ನಿಮ್ಗೇನು ಸುಮ್ಮನೆ ನಿಂದಿರ್ತೀರಿ, ಬಂದವ್ರಿಗೆ ಬರಿ ಅಂತೀರಿ ಹೋಗಂತೀರಿ ಅಷ್ಟೇ. ಅಂದ್ರೆ ಹಂಗಿರಲ್ಲ ಹೆಣ್ಮಕ್ಳದು. ಹೋಗ್ಬಿಡ್ರಿ. ಎದಕ್ಕೆ ಕರೆದಿದ್ರಿ ಹೇಳ್ರಿ? ಏನಿಲ್ಲ, ಎಲ್ಲ ನಿಮ್ಮ ಫ್ರೆಂಡ್ಸು ಎಲ್ಲ ಜನ ಎಲ್ಲ ನಾವು ಹೇಳಿದ್ದೆಲ್ಲ ಬಂದಾರಲ್ಲ. ಈಗ ನಮ್ಮ ಕಡೆದವರು ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೋದ್ರು. ಈಗ ನಿಂದು ಬಂದಿದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸು, ನಿಮ್ದೇನು ಗ್ರೂಪ್ ಐತಲ್ಲ ಯಾರ್ಯಾರು ಎಲ್ಲ ಬಂದಿದ್ರೆ ಮುಗೀತಂದ್ರೆ ಹುಡುಗರನ್ನ ಊಟಕ್ಕೆ ಕಳಿಸಿದ್ರೆ ಆಯ್ತು ಅಂತ. ಮತ್ತೆ ನೋಡು ಏನು ಮಾಡ್ತೀನಿ ನೋಡವ.
ಅಯ್ಯೋ ನಾನು ಅವಾಗಿಂದ ಊಟಕ್ಕೆ ಅವ್ರನ್ನ ಕಳಿಸ್ರಿ ಹೊತ್ತಾತ ಅಂತ ಹೇಳಾಕತ್ತೀನಿ. ಅವ್ರ ಫ್ರೆಂಡ್ಸ್ ಬಿಡವಲ್ಲ ರೀ, ಏನು ನೋಡ್ತಿರಲ್ಲ ಹೆಂಗೆ ಕೇಕ್ ಬಿಡತ್ತಾರ, ಡ್ಯಾನ್ಸ್ ಮಾಡತ್ತಾರ, ಕೇಕ್ ಅಂತ ಅದು ಅಂತ ಇದು ಅಂತ ನೋಡ್ರಲ್ಲಿ ಮಾಡೋದು ಅವತಾರನ. ಇನ್ನು ಒಟ್ಟ ಅವರು ಫ್ರೆಂಡ್ಸ್ ಗ್ರೂಪ್ ಎಲ್ಲ ನೋಡಿ ಎಷ್ಟು ಜನ ಬರತ್ತಾರ, ಅವ್ರದೇ ಮುಗಿವಲ್ತು. ನಾನು ಏನು ಮಾಡ್ರಿ, ಅದಕ್ಕೆ ಸುಮ್ಮನೆ ಈ ಕಡೆ ಬಂದೆ. ಆಳಿ ಅವ್ರದರ ಡ್ಯಾನ್ಸು ಗೀನ್ಸು ಎಲ್ಲ ಮುಗಿಲಿ, ಎಂಜಾಯ್ ಮಾಡಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸರಿ ಸರಿ, ಅಮ್ಮವರು ಈ ಖುಷಿ ಒಳಗ ಊಟ ಗೀಟ ಮಾಡಿದ್ರೆ ಏನಿಲ್ಲ, ಏನೋ ಖುಷಿನ ಹೊಟ್ಟೆ ತುಂಬಿಟ್ಟೈತೆ. ಅಯ್ಯೋ ಇಲ್ರಿ, ಆಗಲೇ ಎಲ್ಲ ನನ್ನ ಫ್ರೆಂಡ್ಸ್ ಅಂದರೆ ಪರ್ಸ್ನಲ್ ಅತಿ ಕ್ಲೋಸ್ ಫ್ರೆಂಡ್ಸ್ ಇದ್ರಲ್ಲ, ಅವ್ರು ಬಿಡಲೇ ಇಲ್ಲ. ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬಂದ್ರು. ಇಲ್ಲ ನೀನು ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಕೊಡ್ತಿದ್ದಿ, ಎಷ್ಟೊತ್ತಿ ಮಾಡ್ತೀನ ಬಾ, ನಮ್ಮ ಫ್ರೆಂಡ್ಸ್ ಕೊಟ್ಟು ಎಲ್ಲರೂ ಕೊಟ್ಟು ಊಟ ಮಾಡುವ ಅಂತ ಕರ್ಕೊಂಡೋಗಿ ಊಟ ಮಾಡಿಸಿದ್ರು. ನೀವು ಊಟ ಮಾಡಿದ್ರೆ? ಯಪ್ಪ, ಈಗ ಈ ಬಡಪಾಯಿ ಗಂಡ ನೆನಪಾತಲ್ಲ, ನಾನು ಇನ್ನೂ ಉಂಡಿಲ್ಲ ಮಾರೈತಿ. ಬರೀ ಉಣೋದು ಕಳ್ಸೋದು, ಸ್ಟೇಜ್ ಮೇಲೆ ಹತ್ತೋದು, ಬರೀ ಫೋಟೋ ತೆಗಿಸ್ಬೋದು, ಇದಾಗಿ ಹೋತು. ಸಾಕಾಗೋತು. ಕಾಲ ನಾವು ಸೆಟದು ಇವು ಮಳ್ಸಕ್ಕೆ ಬರೋಲ್ಲ ನೋಡು. ಮೊದಲೇ ಕಾಲ್ ಮೇಲೆ ಇದ್ದು ನಾನು ಸ್ಟೇಜ್ ಮೇಲೆ ನಿಂತು ಅವ್ರ ಜೊತೆ ಫೋಟೋ ತೆಗಿಸ್ಕೊಳಕ್ಕೆ ಕಾಲು ಭಾಳ ತ್ರಾಸ ಆಕತ್ಬಿಟ್ಟು ಈಗ ಹೋಗ್ತೀನಿ. ಈ ಊಟ ಮಾಡಿ ಬಡ ಬಡ ಮುಗಿತಂದ್ರೆ ಹೋಗಿ ಮಕ್ಕೊಂಡ್ಬಿಡ್ತೀನಿ. ಹೌದ್ರಿ, ನಾನು ಕಾಲು ಭಾಳ ಬೇನೆ ಹಾಕತ್ತವ. ಮನೆಗೆ ಹೋಗಿ ಒಂದು ಸ್ವಲ್ಪ ಬಾಟಬ್ನಾಗ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಸ್ವಲ್ಪ ಇದು ಮಾಡ್ಕೊಂಡ್ರೆ ಕಮ್ಮಿ ಆಗ್ತಾವ. ಸರಿ ಆಯ್ತು, ನೋಡ್ರಿ ನೀವು ಊಟ ಮಾಡಿ ನೋಡ್ರಿ. ಡ್ರೆಸ್ ಗೀಸ್ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆದ್ರೆ ಸರಿ ಹೋಗಿ ರೆಸ್ಟ್ ಮಾಡ್ರಿ. ಪಾಪ ಬೆಳಿಗ್ಗೆಯಿಂದ ನಿಂತು 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 ಭಾಳ ಟೈರ್ಡ್ ಆಗಿರ್ತೀರಿ. ಹಂಗೆ ಆಕಿ ನಮ್ಮ ಕೆಲಸಕ್ಕೆ ಒಂದು ಸ್ವಲ್ಪ ನಿಮ್ಮ ದೃಷ್ಟಿ ತೆಗಿ ಅಂತ ಹೇಳೀನಿ. ಆಕೆ ದೃಷ್ಟಿ ತೆಗೆದ್ಮೇಲೆ ಹೋಗಿ ಸ್ವಲ್ಪ ಮಕ್ಕ ತೊಗೊಂಬಿಡ್ರಿ. ನಂಗೆ ರೀ, ಇವ್ರಿಗೆ ಹನುಮನಿಗೆ ಎಲ್ಲಿ ಕಳ್ಸನ್ರಿ? ಅಲ್ಲೇ ಅದನ್ನ ನಾವು ನಿರ್ಧಾರ ಮಾಡ್ಬೇಕು, ಅವ್ರು ಮಾಡ್ಬೇಕು. ಅವ್ರೆಲ್ಲ ಅಂತ ಅಲ್ಲಿ ಕಳಿಸ್ತೀವಪ್ಪ. ಹೇಳಪ್ಪ ಮಗನೇ, ಎಲ್ಲಿ ಹೋಗ್ಬೇಕಂತ ಮಾಡ್ರಿ ಹನುಮನಿಗೆ? ಅಯ್ಯೋ ಮಮ್ಮಿ, ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲಿ ಟಿಕೆಟ್ ಬುಕ್ ಮಾಡ್ತಾರ. ಇವತ್ತು ರಾತ್ರಿನೇ ಬಿಡ್ಬೇಕು. ಫಸ್ಟ್ ಊಟಿ, ಅಲ್ಲಿಂದ ಮತ್ತೆ ಮುಂದೆ ಎಲ್ಲೋ ಅಂತ ಗೊತ್ತಿಲ್ಲ. ಅವ್ರು ಎಲ್ಲೆಲ್ಲಿ ಪ್ಲಾನ್ ಮಾಡ್ಯಾರ ಅಂತ ಗೊತ್ತಿಲ್ಲ. ಇವಾಗಂತೂ ಫಸ್ಟ್ ಊಟಿಗೆ ಅಂತ ಹೇಳ್ಯಾರ. ಅದಕ್ಕೆ ಇವಾಗ ಹೋಗಿ ಡ್ರೆಸ್ ಇಟ್ಕೋತೀವಿ, ಹಂಗ ಬಿಡ್ತೀವಿ. ಅಯ್ಯೋ ಇವತ್ತಾ? ಅಲ್ಲಪ್ಪ, ಇವತ್ತು ನಿಮ್ಗೆ ಫುಲ್ ಟೈರ್ಡ್ ಆಗೈತಿ, ಇವತ್ತು ರೆಸ್ಟ್ ತಗೊಂಡು ನಾಳೆ ಹಿಂಗೆ ಹೋಗಿದ್ರೆ ಬರ್ತಿತ್ತಲ್ಲ. ಇಲ್ಲ ಮಮ್ಮಿ, ಅವ್ರೇನೋ ಊಟಿ ಒಳಗ ಅದು ಹನಿಮೂನ್ ಇದು ಫಸ್ಟ್ ನೈಟ್ ಪ್ಯಾಕೇಜ್ ಅಂತಂದಿರುತ್ತೆ ಅಂತ, ಆ ಹೋಟೆಲು ಅದೆಲ್ಲ ಬುಕ್ ಮಾಡಿಬಿಟ್ಟಾರ. ಅಲ್ಲೇ ಮಾಡ್ಕೊರಿ ನಿಮ್ಮ ಹನಿಮೂನ್ ಎಲ್ಲ ನಾವೆಲ್ಲ ಬುಕ್ ಮಾಡಿವಿ, ಅದೇ ನಿಮ್ಗೆ ಗಿಫ್ಟು ಅಂತ ಹೇಳ್ಯಾರ. ಹಾಗಾಗಿ ಇಲ್ಲಿ ಇದಕ್ಕಿಂತ ಅಲ್ಲೇ ಹೋಗ್ತೀವಿ. ನಮ್ಗೇನು ಸುಸ್ತಾನಕ್ಕೇನು ಕಾರ್ನಾಗಾರ ಮಕ್ಕೋತೀವಿ. ಹೆಂಗೂ ಕಾರ್ನಾಗ ಡ್ರೈವರ್ ಎಲ್ಲ ಡ್ರೈವಿಂಗ್ ಮಾಡೋದು ಮಕ್ಕೋತೀವಿ ಅಷ್ಟೇ. ಏನು ಅಲ್ಲೇ ಟೈರ್ಡ್ ಆಗಂಗಿಲ್ಲ, ಕಾರ್ನ ಮುಕ್ಕೊಂಡು ಹೋಗ್ತೀವಿ. ಸರಿ ಬಿಡಪ್ಪ, ಚಲೋನ ಆಯ್ತು. ಈಗ ನಾನು ಕೇಳಿ ನೀನು ಮತ್ತು ಯಾವುದಾದ್ರು ಹೇಳಿ ಇಲ್ಲ ಟಿಕೆಟು ಅದು ಇದು ಬುಕ್ ಅನ್ನೋಷ್ಟೊತ್ತಿ ಮತ್ತು ಏನಿಲ್ಲ ಅಂದ್ರೆ ಒಂದು ವಾರ ಆಗ್ತಿತ್ತು. ಹೆಂಗೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಮಾಡ್ಯಾರೋ ಇನ್ನು ಅರ್ಜೆಂಟ್ ಊಟಿ ಅಂದ್ರೆ ಇಲ್ಲೇ ಆಗುತ್ತೆ ಬಿಡು, ಅದೇನಿಲ್ಲ. ಮತ್ತು ಮುಂದೆ ನೋಡ್ರಿ ಅವ್ರು ಏನೇನು ಪ್ಲ್ಯಾನ್ ಮಾಡ್ರೆ ಮಾಡಿರಿ. ಮತ್ತು ನಿಮ್ಗೆ ಅದು ಇಷ್ಟ ಆಗಲಿಲ್ಲ ಅಂದ್ರೆ ಬೇರೆ ಹೇಳ್ರಿ, ಅಲ್ಲಿ ಫೋನ್ ಮಾಡಿರಿ. ನಮ್ಮ ತಲೆಯಿಂದ ಮತ್ತೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಬರೀ ಹಂಗ ಊಟಿ ಅದು ಇದು ಬರೀ ಹನುಮನ್ ಅಷ್ಟೇ ಅಲ್ಲಪ್ಪ, ಬರೋದ್ರಾಗ ಏನೋ ಒಂದು ಸಿಹಿ ಸುದ್ದಿ ತರಬೇಕು. ನಮ್ಮನೆ ನಿನ್ಬಿಟ್ರೆ ಮತ್ತೆ ಯಾರಿದ್ದಿಲ್ಲ. ಈ ನಮ್ಮನೆಗೆ ಆಡ್ರಕ್ಕೊಂದು ಮೊಮ್ಮಗು ಅಂತೂ ಬೇಕು ನೋಡಪ್ಪ. ಆಕೆ ನಾಚಿಕೊಂಡು ಹುಡುಗ ಹೋದ್ಲೋಡವ. ಸರಿ ಹೋಗಿ ಪ್ಯಾಕ್ ಮಾಡ್ಕೋತೀವಿ. ಏನು ಮೇಡಮ್ ಅವರು ಫುಲ್ಲು ಏನೋ ಡೀಪ್ ವಿಚಾರದಾಗಿದ್ದೀರಿ. ಇವತ್ತು ರಾತ್ರಿಗೆ ಫಸ್ಟ್ ನೈಟ್ ಐತಲ್ಲ, ಅದಕ್ಕೆ ಆ ವಿಚಾರ ಮಾಡಕತ್ತೀರೇನು? ಸದಾಶಿವಗೆ ಅದೇ ಧ್ಯಾನ ಅಂತ. ಹಂಗೇನಿಲ್ಲ, ಸುಮ್ಮನೆ ಕ್ಲೈಮೇಟ್ ಎಷ್ಟು ಚೆನ್ನಾಗೈತಿ, ನೀರು ಇದು ಎಷ್ಟು ಸೈಲೆಂಟ್ ಪ್ಲೇಸ್, ಮಸ್ತ್ ರೊಮ್ಯಾಂಟಿಕ್ ಪ್ಲೇಸ್. ನಂಗಂತೂ ಭಾಳ ಖುಷಿ ಆಗೈತಿ. ಅದಕ್ಕೆ ನೋಡ್ಕೊಂತ ಎಂಜಾಯ್ ಮಾಡಾತಿದ್ದೆ. ಅಂತೂ ಇಂತೂ ಹನಿಮೂನಿಗೆ ಊಟಿಗೆ ಬಂದು ಇನ್ನು ಏನೇನು ಫ್ರೆಂಡ್ಸ್ ಏನೇನು ಪ್ಲ್ಯಾನ್ ಮಾಡ್ಯಾರೋ ಗೊತ್ತಿಲ್ಲ. ಆಗಲಿ, ಹಿಂಗಾರ ಆಗಲಿ, ನಮಗೂ ಎಂಜಾಯ್ಮೆಂಟ್ ಸಿಗುತ್ತೆ, ಅವ್ರಿಗೂ ಖುಷಿ ಸಿಗುತ್ತೆ.